ನಮ್ಮ ನರಮಂಡಲಕ್ಕೆ ಎಷ್ಟು ಸಾಮರ್ಥ್ಯ ಇದೆ. ಅದಕ್ಕೆ ಈ ಜನ್ಮ ಅಷ್ಟೊಂದು ಸಾರ್ಥಕ ಅನಿಸೋದು. ಮನುಷ್ಯನ ಜನ್ಮ ಎಷ್ಟು ಸಾಮರ್ಥ್ಯ ಇದೆ, ವಿಕಾಸಗೊಳ್ಳುವ ಸಾಮರ್ಥ್ಯ. ಪ್ರತಿ ಕ್ಷಣ ಅದು ವಿಕಾಸ ಆಗಬೇಕು ಅಂತ ಒಳಗಡೆ ತವಕ ಕೂಡ ಇದೆ ಜೀವಕ್ಕೆ. ನಾವು ವಿಕಾಸ ಆಗಬೇಕು ಅನ್ನೋದು. ಇದಕ್ಕೆ ಬೇಕಾಗಿರೋದು ನಾವು ನಮ್ಮ ಒಂದು ಅರ್ಥಗರ್ಭಿತವಾದ ಪ್ರತಿಕ್ರಿಯೆಯನ್ನು ಮೀರಿ ಹೋಗಬೇಕು. ಹೋದಾಗ ನಿಜವಾದ ಸೃಜನಶೀಲ ಪ್ರತಿಕ್ರಿಯೆ ನಮ್ಮಲ್ಲಿ ಹುಟ್ಟುಕೊಳ್ಳುತ್ತೆ. ಆ ಕ್ರಿಯೇಟಿವಿಟಿ ಬರೋದೇ ಹಾಗೆ. ನಮ್ಮ ವಿಜುವಲೈಸೇಷನ್ ಹೇಗಿರಬೇಕು, ಆ ವಿಜುವಲರಿ ಒಂದು ದೂರದೃಷ್ಟಿಕೋನ ಪ್ರತಿಕ್ರಿಯೆ ಹೇಗಿರಬೇಕು ಅಂದರೆ, ಹೊಸದನ್ನು ಸೃಷ್ಟಿ ಮಾಡಿದ್ರೆ ಅದು ಇಮ್ಮಿಡಿಯೇಟಾಗಿ ನಮ್ಮನ್ನು ಗ್ಲೋಬಲ್ ಯೂನಿವರ್ಸಲ್ ಐಡಿಯಾ ಏನಿದೆ ಅಲ್ಲಿಗೆ ಕನೆಕ್ಟ್ ಮಾಡಿಬಿಡುತ್ತೆ ನಮ್ಮನ್ನು. ಅದು ನಮ್ಮ ಸ್ವಂತ ಕ್ರಿಯೇಷನ್ ಆಗಿದ್ದರೆ, ನಮಗೆ ಸ್ವಂತ ನಮ್ಮಿಂದ ಅದು ಹುಟ್ಟಿದರೆ. ಕ್ರಿಯೇಟಿವಿಟಿ ಕಾಪಿ ಮಾಡೋದಲ್ಲ. ಕ್ರಿಯೇಟಿವಿಟಿ ಬರೀ ಒಂದು ಆರ್ಟ್ ಅಂತಲ್ಲ, ಇದು ಬ್ರಹ್ಮನ ಸೃಷ್ಟಿ. ಇದು ಒಂದು ಬಹಳ ಹೊಸದಾಗಿ ಬರುತ್ತದು ಆ ಎನರ್ಜಿ. ಅದರಿಂದ ಏನೋ ಒಂದು ಒಳಗಡೆಯಿಂದ ಇದು ನಾನು ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದು ಬರುತ್ತೆ. ಅದು ಬಿಯಾಂಡ್ ಯುವರ್ ಲಿಮಿಟೇಷನ್, ಬಿಯಾಂಡ್ ಯುವರ್ ಇಂಡಿವಿಜುವಾಲಿಟಿ ಲಿಮಿಟೇಷನ್, ಬಿಯಾಂಡ್ ಯುವರ್ ಪರ್ಸನಾಲಿಟಿ ಲಿಮಿಟೇಷನ್. ಇದು ಬಿಯಾಂಡ್ ಯುವರ್ ಕಲ್ಪನೆ, ದೂರದೃಷ್ಟಿ ಅಂತ ಹೇಳ್ತೀನಲ್ಲ. ಇಟ್ಸ್ ಎ ವಿಷನರಿ ಪ್ರತಿಕ್ರಿಯೆ. ಇದು ತುಂಬ ದೂರದೃಷ್ಟಿ ಪ್ರತಿಕ್ರಿಯೆ. ಅದರಿಂದ ನರಮಂಡಲಕ್ಕೆ ಎಷ್ಟೊಂದು ಶಕ್ತಿ ಇದೆ ಅನ್ನೋದನ್ನು ಪ್ರತಿ ಕ್ಷಣ ಮರಿಬಾರ್ದು. ನಮ್ಮ ಆಲೋಚನೆಗಳು ಬಹಳ ಚೀಪಾಗಿರೋದು ಬರುತ್ತೆ, ಬರೀ ಸ್ವಾರ್ಥದ್ದು ಬರುತ್ತೆ. ಪ್ರತಿ ಸತಿ ಬಂದಾಗಲೂ ಕೂಡ ಸೆಲ್ಫ್ಲೆಸ್, ಅನ್ಸೆಲ್ಫಿಶ್. ನಾನು ನನಗೆ ಬರ್ತಾ ಇರೋದು ಎಲ್ಲಿಂದ ಬರ್ತಾ ಇದೆ ತಕ್ಷಣ ನಾವು ತಿಳ್ಕೋಬೇಕು, ಇದು ಸುಳ್ಳು, ಇದು ಮಾಯೆ, ಇದು ಬರೀ ಮನಸ್ಸಿದ್ದು, ಇದು ನನ್ನ ಸ್ವಂತದ್ದಲ್ಲ, ಇದು ಅವ್ರವ್ರಿಗೆ ಹೇಳಿದ್ದು, ಇವ್ರು ಹೇಳಿದ್ದು, ಇದಲ್ಲ ನಂದೇನಿದೆ. ಆಗ ನಿಜವಾಗ್ಲೂ ಆ ಜೀವಕ್ಕೆ ಆ ಮಾಯೆಯಿಂದ ಬಿಡುಗಡೆ ಆಗುತ್ತೆ. ಜೀವ ಯಾವಾಗಲೂ ಮಾಯೆ ಕಡೆನೇ ತಿರುಗಿದೆ. ಅದನ್ನು ಒಳಗೆ ತಿರುಗಿಸೋ ಮೆಥಡ್ ಇದೆಯಲ್ಲ. ಜೀವ ಒಂದು ಸತಿ ಒಳಗಡೆ ತಿರುಗಿದ್ರೆ ಸಾಕು, ಆ ಬುದ್ಧಿಯಲ್ಲಿ ಇಂಥ ಅದ್ಭುತವಾದ ಸೃಷ್ಟಿ ಕಾರ್ಯ ನಮ್ಮ ನರಮಂಡಲದಲ್ಲಿ ನಡೆಯುತ್ತೆ. ಅದ್ಭುತವಾದದ್ದು.